ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಸನ್ರೈಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಉದ್ಘಾಟನೆ ಮಾಡಲಾಯಿತು. ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಹಾಗೂ ಕರ್ನಾಟಕ ರೇಷ್ಮೆ ಮಂಡಳಿ ಅಧ್ಯಕ್ಷೆ ಖನೀಶ್ ಫಾತಿಮಾ ರಿಬ್ಬನ್ ಕತ್ತರಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸನ್ರೈಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಸ್ಥಾಪನೆ ಮಾಡಲಾಗಿದ್ದು, ಇದು ಕಲಬುರಗಿ ಭಾಗದ ಜನರಿಗೆ ಅತ್ಯಂತ ಸಹಕಾರವಾಗಲಿದೆ. ಕ್ಯಾನ್ಸರ್ ರೋಗಿಗಳು ಆಸ್ಪತ್ರೆಗಾಗಿ ಬೇರೆ ಊರು ಅಲೆಯುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸನ್ರೈಸ್ ಆಸ್ಪತ್ರೆ ಎದುರು ವಿನೂತನ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂದು ಶುಭ ಹಾರೈಸಿದರು. अस्सलाम वालेकुम वरहमतुल्लाहि वबरकातुहू। आज यहाँ सनराइज़ में ऑन्को केयर नया यूनिट खुला है। डॉक्टर सलमान को मैं दिली मुबारकबाद देती हूँ, क्योंकि सिटी में बहुत ज़रूरी था ये कैंसर के लिए, और काफ़ी सहूलत लोगों को होंगी। और मैं दुआ करती हूँ अल्लाह ताला और शिफा दे डॉक्टर साहब के हाथ में, और जो भी यहाँ पर है। डॉक्टर संदीप सर है जी, डॉक्टर अरुण है, डॉक्टर अहमद फराज। मैं तीनों के भी लिए दुआ को हूँ कि अल्लाह ताला आप लोगों के हाथ में और शिफा दे, जो भी पेशेंट आए यहाँ से ठीक होके जाए। और डॉक्टर सलमान तो बहुत केयर करते हैं लोगों का, और यहाँ पर लोग काफ़ी सेहतमंद होके जाते हैं यहाँ से। तो मेरी दुआ है कि आप लोगों को अल्लाह ताला और शिफा दे आप लोगों के हाथ में। शुक्रिया। ಬಳಿಕ ಮಾತನಾಡಿದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು, ಸನ್ರೈಸ್ ಆಸ್ಪತ್ರೆಯು ಕಳೆದ ಹಲವು ದಿನಗಳಿಂದ ಕಲಬುರಗಿ ಜನರ ಆರೋಗ್ಯದ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಇದೀಗ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಸ್ಥಾಪನೆ ಮಾಡುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮ ಸೇವೆಗೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ. ಇದರಲ್ಲಿ ನಮ್ಮ ಸನ್ರೈಸ್ ಹಾಸ್ಪಿಟ್ಲು ಭಾಳ ಹಿಂದೆ ಈ ಆಸ್ಪತ್ರೆಯನ್ನು ಓಪನ್ ಮಾಡಿ ಈ ಭಾಗದ ಜನರಿಗೆ ಅನೇಕ ಸರ್ಜರಿ ಇರಲಿ, ಅರ್ಥೋ ಇರಲಿ, ಯಾವುದೇ ಇದರಲ್ಲಿ ಬಂದರೂ ಕೂಡ ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಭಾಳಷ್ಟು ಏನಪ್ಪ ಅಂದ್ರೆ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ. ಆದರೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಟ್ಟು ಕ್ಯಾನ್ಸರ್ ಡೇ ಅಂಕುರ್ ಕ್ಯಾನ್ಸರ್ ಕೇರ್ ಅಂಥೇಳಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಕೀಮೋಥೆರಪಿ ಮತ್ತು ವೆಂಟಿಲೇಟರ್ ಒಟ್ಟು 8 ಬೆಡ್ಗಳನ್ನು ಇಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸನ್ನ ಅವರನ್ನೇ ನೇಮಕ ಮಾಡಿ ಇಲ್ಲೇ ಸ್ಪೆಷಲ್ ಕ್ಯಾನ್ಸರ್ ಆಗ್ತಕ್ಕಂಥ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರು, ಹೈದರಾಬಾದ್ ಏನು ಹೋಗ್ತಾಯಿದ್ರು ಅದನ್ನು ತಡೆಗಟ್ಟಬೇಕು, ಇಲ್ಲೇ ಟ್ರೀಟ್ಮೆಂಟ್ ಸಿಗಬೇಕಂತ ಇವತ್ತು ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಭಾಗದ ಜನರು ಇಲ್ಲಿ ಒಳ್ಳೆಯ ರೀತಿಯಿಂದ ಗುಣಮಟ್ಟದ ಅವರಿಗೆ ಅವಕಾಶ ಇರ್ತದೆ, ಇದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿ ವಿನಂತಿ ಮಾಡಿ. ನಂತರ ಮಾತನಾಡಿದ ಸನ್ರೈಸ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಲ್ಮಾನ್ ಪಟೇಲ್ ಅವರು, ಸನ್ರೈಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡುವ ಸನ್ರೈಸ್ ಆಂಕೋ ಕೇರ್ ದಿನದ 24 ಗಂಟೆಯೂ ತಜ್ಞ ವೈದ್ಯರ ತಂಡ ಕ್ಯಾನ್ಸರ್ ತಪಾಸಣೆ ಚಿಕಿತ್ಸೆ ನಡೆಸಲಿದೆ ಎಂದರು. ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಂಥ ಒಂದು ವಿಶೇಷ ದಿವಸದಲ್ಲಿ ಸನ್ರೈಸ್ ಹಾಸ್ಪಿಟಲು ಒಂದು ಹೊಸ ಯೂನಿಟನ್ನು ಇವತ್ತು ಓಪನ್ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕ್ಯಾನ್ಸರ್ ಕೇಸಸ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ಇವನ್ ಗುಲ್ಬರ್ಗದಲ್ಲಿ ಕ್ಯಾನ್ಸರ್ ಕೇಸಸ್ಸು ತುಂಬ ಜಾಸ್ತಿ ಆಗಿದ್ದಾವೆ. ಸೊ ಅದನ್ನು ನೋಡ್ತಾ ಸನ್ರೈಸ್ ಹಾಸ್ಪಿಟಲು ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಆಂಕೋ ಕೇರ್ ಯೂನಿಟ್ ಅಂದರೆ ಕ್ಯಾನ್ಸರ್ದು ಒಂದು ಯೂನಿಟನ್ನು ಓಪನ್ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಡಾಕ್ಟರ್ ಸಂದೀಪ್ KS ಅವರು, ಇವರು ಫುಲ್ ಟೈಮ್ ಆಂಕೋಲಜಿಸ್ಟ್. ಸಂದೀಪ್ KS ಇವರು ಒಂದು ಫುಲ್ ಟೈಮ್ ಆಂಕೋಲಜಿಸ್ಟು, ಕ್ಯಾನ್ಸರ್ ತಜ್ಞರು. ಇವರು ಇಡೀ 24/7 ಸರ್ವಿಸ್ ಕೊಡ್ತಾರೆ. ಅದ್ರ ಜೊತೆಗೆ ಇಬ್ಬರು ಸರ್ಜನು, ಡಾಕ್ಟರ್ ಅರುಣ್ ಬರಡ್ ಮತ್ತು ಡಾಕ್ಟರ್ ಫರಾಜ್ ಅಹಮದ್. ಇವರು ಕೂಡ ಡಾಕ್ಟರ್ ಅರುಣ್ ಬರಡ್ ಮತ್ತು ಡಾಕ್ಟರ್ ಫರಾಜ್ ಅಹಮದ್ ಇವರಿಬ್ಬರು ಕ್ಯಾನ್ಸರ್ ಸರ್ಜನ್ಸು. ಸೊ ಇವರು ಕೂಡ ಇಲ್ಲಿ ನಮಗೆ ಫುಲ್ ಟೈಮ್ ಸರ್ವಿಸ್ ಕೊಡ್ತಾರೆ. ಸೊ
ನಾವು ಯಾವ್ಯಾವ ಸರ್ವಿಸನ್ನು ಕೊಡ್ತೇವೋ ಏನು ಅದಕ್ಕೆ ಡೀಟೇಲು ಸರ್ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಒಂದು ಯೂನಿಟ್ನಿಂದ ಈ ಒಂದು ಗುಲ್ಬರ್ಗ ಜನತೆಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಈ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಮಂದಿಗೆ ಮಾಹಿತಿ ಇರಲ್ಲ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಅದು ಹೆಲ್ಪ್ ಮಾಡೋಕ್ಕೋಸ್ಕರ ಒಂದು ಸಪ್ರೇಟ್ ಟೀಮು ರೈಟ್ ಫ್ರಮ್ ಡಾಕ್ಟರ್ಸ್, ಸ್ಟಾಫ್, ಅವ್ರದ್ದು ಲ್ಯಾಬ್ರೇಟರಿ ಲ್ಯಾಬ್ಸ್ ಟೆಸ್ಟ್ ಆಗಲಿ ಇವೆಲ್ಲ ಒಂದು ಸಪ್ರೇಟಾಗಿ ನಾವು ಓಪನ್ ಮಾಡಿದ್ದೆವು. ಮತ್ತು ಇದು ಒಂದು ಕ್ಯಾನ್ಸರ್ ಡೇ ದಿವಸಲ್ಲಿ ನೆಕ್ಸ್ಟ್ 1 ವೀಕ್ ನಾವು ಈ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾಯಿದ್ದೆವು. ಯಾರಿಗೂ ಕ್ಯಾನ್ಸರ್ ಇದೆ ಇಲ್ಲ ಅಂತ ಗೊತ್ತಿಡಬೇಕು ಅಂದರೆ ನಾವು ಕೆಲವು ಟೆಸ್ಟ್ಗಳು ಮಾಡ್ತೀವಿ. ಸೊ ಅದನ್ನು ಕೂಡ ನಾವು ಡಿಸ್ಕೌಂಟ್ ರೇಟ್ 50% ಡಿಸ್ಕೌಂಟ್ ರೇಟಲ್ಲಿ ಫಾರ್ ನೆಕ್ಸ್ಟ್ 1 ವೀಕ್ ಸನ್ರೈಸ್ ಹಾಸ್ಪಿಟಲಲ್ಲಿ ಮಾಡ್ತಾಯಿದ್ವಿ. ಸಮಾರಂಭದಲ್ಲಿ ಡಾಕ್ಟರ್ ಅಹಮದ್ ರಾಜ್ ಪಟೇಲ್, ಡಾಕ್ಟರ್ ರಫೀಕ್, ಆಡಳಿತಾಧಿಕಾರಿ ರಾಜು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.